ಮತದಾರರ ವಿವರವನ್ನು ನಾವು ನೋಡಬೇಕಾಗತ್ತೆ. ಅಂದರೆ ಮಹಿಳೆಯರ ಮತದಾರ ಎಷ್ಟಿದೆ, ಮಹಿಳೆಯರು ಎಷ್ಟಿದ್ದಾರೆ, ಪುರುಷರು ಎಷ್ಟಿದ್ದಾರೆ, ಒಟ್ಟಾರೆ ಎಷ್ಟು ಮತಗಳು ಇದ್ದಾವೆ ಎಲ್ಲವನ್ನು ಕೂಡ ನಾವು ನೋಡಬೇಕಾಗತ್ತೆ. ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಬಹಳ ಮುಖ್ಯವಾಗಿ ಕ್ಷೇತ್ರವಾರು ಮತದಾರರ ವಿವರ ಹೇಗಿದೆ ಅಂತ ನೋಡಿ. ಒಟ್ಟು 18,97,417 ಮತದಾರರಿದ್ದಾರೆ ಇಲ್ಲಿ. ಸೊ 9,30,567 ಮಂದಿ ಪುರುಷರು ಮತದಾರರಿದ್ದಾರೆ. ಇನ್ನು 9,66,850 ಮಂದಿ ಮಹಿಳಾ ಮತದಾರರು. ಇನ್ನು 67 ಮಂದಿ ತೃತೀಯ ಲಿಂಗಿಗಳಿದ್ದಾರೆ. ಇನ್ನು ಈ ಬಾರಿ 35,689 ಯುವ ಮತದಾರರು ಈ ಬಾರಿ ಜಾಯ್ನ್ ಆಗ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಇಲ್ಲಿ ಪುರುಷರಿಗಿಂತ ಮಹಿಳೆಯರ ವೋಟಿಂಗ್ ಜಾಸ್ತಿ ಇದೆ. ನೋಡಿ, ಇಲ್ಲಿ ಪುರುಷರು 9,30,000 ಚಿಲ್ಲರೆ ಇದ್ರೆ ಇಲ್ಲಿ 9,66,000 ಪ್ಲಸ್ ಇದೆ. ಸೊ ಹಾಗಾಗಿ ಇಲ್ಲಿ ಪುರುಷರಿಗಿಂತ ಮಹಿಳೆಯರ ವೋಟಿಂಗ್ ಜಾಸ್ತಿ ಇದೆ. ಎಸ್ ಸರ್. ಇನ್ನು ಬಹಳ ಮುಖ್ಯವಾಗಿ ಕ್ಷೇತ್ರ ಮತಗಟ್ಟೆಗಳು ಹೇಗಿದ್ದಾವೆ, ಎಷ್ಟಿದ್ದಾವೆ ಅನ್ನೋದ್ರ ಬಗ್ಗೆ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕ್ಷೇತ್ರದಲ್ಲಿ ಒಟ್ಟು 1,876 ಮತಗಟ್ಟೆಗಳಿದ್ದಾವೆ. ಇನ್ನು ಬಹಳ ಮುಖ್ಯವಾಗಿ ಬೆಳ್ತಂಗಡಿಯಲ್ಲಿ 241, ಮೂಡುಬಿದಿರೆಯಲ್ಲಿ 219, ಮಂಗಳೂರು ಉತ್ತರದಲ್ಲಿ 254, ಮಂಗಳೂರು ದಕ್ಷಿಣದಲ್ಲಿ 249, ಮಂಗಳೂರಲ್ಲಿ 210, ಬಂಟ್ವಾಳದಲ್ಲಿ 249, ಇನ್ನು ಪುತ್ತೂರು ಅಂತ ಬಂದಾಗ 221, ಸುಳ್ಯದಲ್ಲಿ 233. ಅಂದರೆ ಈ ಸಂಸತ್ ಕ್ಷೇತ್ರದ ಮತಗಟ್ಟೆಗಳು ಎಷ್ಟಿದ್ದಾವೆ ಅನ್ನೋದನ್ನ ನಾವು ನೋಡಿದ್ವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.